ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಶ್ವರ್ಯ ಆಲಿಂಗರ್ ವಿಡಿಯೋಸ್. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಪೂಜೆ ಮಂಗಳವಾರ ಪೂಜೆ ಮಾಡಿದ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರಂಗೋಲೆ ಇದೇ ಥರ ಕುಬೇರ ರಂಗೋಲೆ ಅಂತ ಹೇಳ್ಬಿಟ್ಟು ಇದು ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಹಾಕಿದ್ದೆ ಅಷ್ಟೇ. ಈಗ ಮಕ್ಕಳು ಬರೋ ಟೈಮ್ ಆಯಿತು. ಮಕ್ಕಳು ಆಲ್ರೆಡಿ ವ್ಯಾನ್ ಬಂದುಬಿಟ್ಟಿದ್ದು. ನಾನು ಇವಾಗ ಹೋಗ್ತಾಯಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು. ಮಕ್ಕಳು ಬಂದರು ಈಗ. ಸೊ ಸಂಜೆ ಬೇಗ ಬಂದುಬಿಟ್ಟಿದ್ದೀರಾ ತಂದಿದ್ರು. ಈಗ ಪಾನಿಪುರಿ ಕೊಡ್ತೀನಿ. ಪಾನಿಪುರಿ ತೊಗೊಂಬಂದಿದ್ರು ಫ್ರೆಂಡ್ಸ್. ಈಗ ಹಾಕ್ಕೊಡ್ತೀನಿ ಅವರಿಗೆ. ಇಡೇ ಅಲ್ಲೇ ಖುಷಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗು. ಖುಷಿ, ಪಾನಿಪುರಿ ತಿಂದಿದ್ದು ಖುಷಿ ಆಯಿತಾ? ಎಷ್ಟು ಕೇಳಿದೆ, ನೀನು ಯಾವಾಗಲೂ ಪಾನಿಪುರಿ ಅಂತಿದ್ದಲ್ಲ, ಅದಕ್ಕೆ ಕೇಳಿದೆ. ಖುಷಿ ಆಯ್ತಾ ಇಲ್ಲ? ಮಿಂಚು ನಿನಗೆ ನೀ ಅಲ್ಲಿ ಏನು ಮಾಡ್ತಿದ್ಯಾ?
ತಿಂದ್ಬಿಟ್ಟು ಹೇಳು ಹೆಂಗಿದೆ ಅಂತ. ನೀನು ತಿಂದ್ಬಿಟ್ಟು ಹೇಳು ಖುಷಿ ಹೆಂಗಿದೆ ಅಂತ. ಅದು ಚೆನ್ನಾಗಿಲ್ಲ. ನೀನು ತಿಂದಾ? ತಿನ್ನಲ್ಲ. ತಿಂದೇನೆ ಅದು ಹೆಂಗೆ ಹೇಳ್ಬಿಟ್ಟೆ ಪಾಪು? ಸೂಪರಾ? ನನಗೆ ಸೊಪ್ಪು ಕಟ್ಕೊಬೇಕು. ಹೆಂಗಿದೆ ಪಾಪು ಚಿಕನ್ ಡ್ರೈ? ತುಂಬಾ ಚೆನ್ನಾಗಿದೆ. ಹೇಗಿದೆ ಅಂತ ಹೇಳ್ರಿ ಇಬ್ರು. ಮತ್ತೆ ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂದಲು ಎಲ್ಲ ತೆಗಿ ಈ ಕಡೆ. ಹೆಂಗಿದೆ ಹೇಳು ಚಿಕನ್ ಡ್ರೈ ಹೆಂಗಿದೆ ಅಂತ ಹೇಳು. ತುಂಬಾ ಸಖತ್ತಾಗಿದೆ. ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ಅದರ ಎಲ್ಲರೂ ನೋಡಿ ತುಂಬಾ ಸಖತ್ತಾಗಿರುತ್ತೆ. ಗೊತ್ತಾ? ನಿಜ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಖಾರ ಆಗಿದೆ ಸ್ವಲ್ಪ? ಖಾರ ಸ್ವಲ್ಪ ಆಗಿದೆ. ಆದ್ರೆ ನೀವು ಒಂದು ಸ್ವಲ್ಪ ಖಾರ ಮಾಡ್ಕೊಬೇಕು ಆಯ್ತಾ? ಮಿಂಚು ನಿನಗೆ? ಒಂದ್ ಸ್ವಲ್ಪ ಖಾರ ಆಗಿದೆ. ಹೌದಾ? ನೀವು ತಗೊಳ್ಳಿ. ಸರಿ. ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಹಾಗೆ ಇದು ನೈಟ್ ಟೈಮ್ ಚಿಕನ್ ರೆಸಿಪಿನ ಮಾಡಿದ್ದು ನಾನು. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಊಟ ಎಲ್ಲ ಆಯಿತು. ನಂದು ಆಯಿತು, ಮಕ್ಕಳದ್ದು ಆಯಿತು. ನಮ್ಮ ಮನೆಯವರು ಬಂದಮೇಲೆ ಲೇಟಾಗಿ ಬರ್ತಾರೆ ಅವರು. ಬಂದಮೇಲೆ ಮಾಡ್ತಾರೆ. ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಮಾಡೋದು ತುಂಬಾ ಕಷ್ಟ. ಡೈಲಿ ಒಂದೊಂದು ಕಂಟೆಂಟ್ ಕೊಡಬೇಕಲ್ಲ, ಅದು ಮೇಯ್ನ್ ಇಂಪಾರ್ಟೆಂಟು. ನಾನು ಅಂದ್ಕೊಂಡೆ ಫಸ್ಟೆಲ್ಲ ನಾನು ತುಂಬಾ ವ್ಲಾಗ್ಸ್ ಅದೆಲ್ಲ ನೋಡ್ತಾ ಇದ್ದೆ. ತುಂಬ ಈಸಿ ಇರುತ್ತೆ ಇದೆಲ್ಲ, ಈಸಿಯಾಗಿ ಅರ್ನ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಸುಮಾರು ಜನ ಯೂಟ್ಯೂಬರ್ ಸಹ ಹೇಳಿದ್ದಾರೆ, ಇಲ್ಲ ಕಷ್ಟ ಇದೆ ಯೂಟ್ಯೂಬು ಅಂತ. ನನಗೆ ಅವ್ರ ವ್ಲಾಗ್ಗಳೆಲ್ಲ ನೋಡ್ಬೇಕಾದ್ರೆ ಅನ್ನಿಸ್ತಿಲ್ಲ ಆ ಥರ. ತುಂಬ ಈಸಿ ಇದೆ, ಆದರೂ ಇವ್ರು ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಕೊತಾ ಇದ್ದೆ. ಬಟ್ ನಾನು ಯಾವಾಗ ಚಾನಲ್ ಸ್ಟಾರ್ಟ್ ಮಾಡಿದೆ ಆವಾಗಲೇ ನನಗೆ ಗೊತ್ತಾಗಿದ್ದು, ತುಂಬಾ ಡೈಲಿ ಒಂದು ಕಂಟೆಂಟ್ ಕೊಡಬೇಕಾಗುತ್ತೆ. ಅದನ್ನು ಎಡಿಟ್ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ. ಸೊ ತುಂಬಾ ಕಷ್ಟ ಅಂತ ಅನ್ನಿಸ್ತಾಯಿದೆ ನನಗೆ. ಬಟ್ ಈಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸ್ಟಾಪ್ ಮಾಡೋ ಪ್ಲ್ಯಾನ್ ಅಂತೂ ಇಲ್ಲ. ಯಾಕಂದರೆ ಏನೇ ಕಷ್ಟ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಬಿಟ್ರೆ ಹಾಗೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಈ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ ಹೇಳಿದೆ ನಾನು ಯೂಟ್ಯೂಬ್ ಬಗ್ಗೆ ನಾನು ಯಾವ ಥರ ತಿಳ್ಕೊಂಡಿದ್ದೆ ಅನ್ನೋದ್ರ ಬಗ್ಗೆ ಹೇಳಿದೆ ಅಷ್ಟೇ. ಬಟ್ ನಿಜವಾಗ್ಲೂ ಕೆಲಸ ಕಷ್ಟನೇ. ಯಾವ ಕೆಲಸನೂ ಈಸಿಯಾಗಿ ಆಗೋದಿಲ್ಲ. ಇದು ಕೂಡ ಹಾಗೆ. ಸುಮ್ಮನೆ ಮನೇಲಿದ್ದು ಮಾಡ್ಬೋದಲ್ಲ ಅನ್ನೋದೊಂದು ಬೆನಿಫಿಟ್ಟು. ಅಂದರೆ ಹೊರ್ಗಡೆ ಹೋಗೋಕ್ಕಾಗದೇ ನಮ್ಮಂಥ ಹೌಸ್ ವೈಫು ಅಥವಾ ಮನೇಲೇ ಇರೋ ಅಂಥವ್ರಿಗೆ ತುಂಬಾ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮು. ಅದು ಬಿಟ್ಟರೆ ಇದರಲ್ಲೂ ನಾವು ಸ್ಟ್ರಗಲ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಮುಂದೆ ಬರಬೇಕು. ಅದರ್ವೈಸ್ ತುಂಬಾ ಕಷ್ಟ ಆಗುತ್ತೆ ಹಾರ್ಡ್ ವರ್ಕ್ ಇಲ್ಲ ಅಂತಂದರೆ. ಯಾವುದೇ ಕೆಲಸ ಆಗಿದ್ರೂ ಅಷ್ಟೇ, ಯೂಟ್ಯೂಬ್ ಅಂತ ಅಲ್ಲ, ಎಲ್ಲ ಕೆಲಸದಲ್ಲೂ ಕಷ್ಟಗಳಿದ್ದಿದ್ದೆ. ಅದನ್ನು ದಾಟಿ ಮುಂದೆ ಬಂದ್ರೇ ನಾವು ಒಂದು ಗೋಲ್ನ ರೀಚ್ ಮಾಡೋಕ್ಕಾಗೋದು. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಇದನ್ನು ಸ್ಕಿಪ್ ಮಾಡ್ದೇ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಾಧ್ಯವಾದಷ್ಟು ಕಂಟೆಂಟ್ ವಿಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ. ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.